हरिः श्रीं श्रीगुरुभ्यो नमः समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपिधारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः समस्तगुरुभ्यो नमः। हरिः ಶ್ರೀಂ. ಶ್ರೀಮದ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೇ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ಪರಮಾತ್ಮನ ದೇಹವನ್ನ ಇಲ್ಲಿ ವರ್ಣಿಸಿದ್ರು. ಪರಮಾತ್ಮನ ದೇಹ ಅಂದ್ರೆ ಅತ್ಯಂತ ಸುಂದರವಾದದ್ದು, ದೋಷವಿಲ್ಲದ್ದು, ಗುಣಪೂರ್ಣವಾದದ್ದು ಅಂತ ಅರ್ಥ. ಮತ್ತೊಂದು ಇಲ್ಲಿ ಪ್ರಮುಖವಾದಂತಹ ಪ್ರಮೇಯ ತಿಳಿಸಿದ್ದೇನು ಅಂದ್ರೆ, ಪರಮಾತ್ಮನ ದೇಹಕ್ಕೂ ಪರಮಾತ್ಮನಿಗೂ ಏನೂ ವ್ಯತ್ಯಾಸ ಇಲ್ಲ. ನಮಗೆ ನಮ್ಮ ದೇಹಕ್ಕೆ ಭೇದವೇ ಇದೆ. ನಾನು ಅಂದ್ರೆ ಈ ದೇಹವಲ್ಲ, ನಾನು ಬೇರೆ, ನನ್ನ ದೇಹ ಬೇರೆ. ನನ್ನ ದೇಹದ ಅವಯವಗಳು, ಇಂದ್ರಿಯಗಳು, ನಾನು ಎಲ್ಲವೂ ಬೇರೆ ಬೇರೆ. ಒಂದು ಕಡೆ ಸಂಯೋಜನೆ ಆಗಿರ್ತದೆ. ಪರಮಾತ್ಮ ಈ ದೇಹದಲ್ಲಿ ಈ ಜೀವಾತ್ಮನನ್ನು ತಂದಿಟ್ಟಿರ್ತಾನೆ, ಈ ದೇಹದಲ್ಲಿ ಅನೇಕ ಇಂದ್ರಿಯಗಳನ್ನು ಕೊಟ್ಟಿರ್ತಾನೆ. ಹೀಗೆ ಅನೇಕ ಇಂದ್ರಿಯಗಳಿಂದ ಕೂಡಿದಂತಹ ಈ ಒಂದು ದೇಹ ಎನ್ನುವಂತಹ ಒಂದು ಸಮಷ್ಟಿಯಾದ ತತ್ವ, ಇದರಲ್ಲಿ ಜೀವಾತ್ಮನ ವಾಸ ಇರ್ತದೆ. ಎಲ್ಲವೂ ಬೇರೆ ಬೇರೆ. ಇದು ನಮ್ಮೆಲ್ಲರಿಗೂ ಅನುಭವ ಇರುವಂಥದ್ದು. ಹಾಗೆಯೇ ಭಗವದ್ವಿಷಯಕ್ಕೆ ಹೋಗುವಾಗ ನಮಗೆ ಹೇಗುಂಟು ಅದಕ್ಕೆ ಉಲ್ಟ. ಪರಮಾತ್ಮ ಅಂದ್ರೆ ಅವನು ಆಕಾರನೇ. ಅವನ ಪ್ರತಿಯೊಂದು ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನಿಗೂ ಏನೂ ಭೇದ ಇಲ್ಲ. ಪರಮಾತ್ಮನಿಗೂ ಆ ಇಡೀ ದೇಹಕ್ಕೂ ಏನೂ ಭೇದ ಇಲ್ಲ. ಪರಮಾತ್ಮನ ಒಂದು ಉಗುರನ್ನ ವರ್ಣಿಸಿದ್ರು ಕೂಡ ಪರಮಾತ್ಮನೇ. ಅದನ್ನ ಆಚಾರ್ಯರ ಸಾಬೀತು ಮಾಡಿದ್ದಾರೆ. ಹೇಗೆ ಸಿದ್ಧ ಮಾಡ್ತಾರೆ? ಸರ್ವಮೂಲಗಳಲ್ಲಿ ನಖಸ್ತುತಿ ಅಂತ ಒಂದು ಗ್ರಂಥ ಉಂಟು. ಒಂದೇ ಒಂದು ಶ್ಲೋಕದ ಒಂದು ಶ್ಲೋಕ. ನಖಸ್ತುತಿ ಅನ್ನೋದು ಒಂದೇ ಶ್ಲೋಕ ಇರುವಂಥದ್ದು. ಆ ನಖಸ್ತುತಿ ಅಂದ್ರೆ, ನಖ ಅಂದ್ರೆ ಉಗುರು ಅಂತ ಅರ್ಥ. ಉಗುರನ್ನು ಯಾರಾದರೂ ಸ್ತೋತ್ರ ಮಾಡ್ತಾರ? ಮಾಡಲ್ಲ ಅಲ್ವಾ? ಪಾದಗಳನ್ನ ಸ್ತೋತ್ರ ಮಾಡ್ತಾರೆ. ಪಾದ ಸ್ತೋತ್ರ ಅಂತ ಹೇಳೋದು ಉಂಟು, ಪಾದ ಮಹಿಮೆ ಹೇಳ್ತಾರೆ. ಉಗುರನ್ನು ಯಾರಾದರೂ ಸ್ತೋತ್ರ ಮಾಡ್ತಾರ? ಮಾಡಿದ್ದಾರೆ ಆಚಾರ್ಯರು. ಯಾಕೆ ಮಾಡಿದ್ದಾರೆ? ಆಚಾರ್ಯರು ಬಾಯ್ದೆರೆದು ಮಾತಾಡಿ ಶ್ಲೋಕ ರಚನೆ ಮಾಡಿ ಅದು ತಲೆಮಾರುಗಳಿಗೆ ಹರಿದು, ಈಗ ನನ್ನಂಥ ಅಲ್ಪಾತ್ಮ, ಪಾಪಾತ್ಮ ನಾನು ಕೂಡ ಅದನ್ನು ಹೇಳ್ತೇನೆ ಅಂದ್ರೆ ಅದು ಎಷ್ಟು ತಲೆಮಾರಿಗೆ ಎಲ್ಲರಿಗೂ ಕೂಡ ಮುಟ್ಟಿಸುವಂಥದ್ದಾಗಿದೆ. ಆಚಾರ್ಯರ ಆ ಒಂದು ಪ್ರಸಾರ ಹೀಗೆ ಎಲ್ಲರಿಗೂ ಕೂಡ ಆ ಜ್ಞಾನದ ಆನುವಂಶಿಕರಿಗೆಲ್ಲ ತಿಳಿಸ್ತಾನೆ ಪರಮಾತ್ಮ. ಹಾಗೂ ಆಚಾರ್ಯರು ತಿಳಿಸ್ತಾರೆ ಅಂದ್ರೆ ಇದರಲ್ಲಿ ಏನು ಗೊತ್ತಾಗ್ತದೆ ಅಂದ್ರೆ, ಆ ಉಗುರಿಗೇನು ಮಹತ್ವ. ಏನು ಮಹತ್ವ ಅಂದ್ರೆ, ಆ ಉಗುರೇ ಪರಮಾತ್ಮ. ಉಗುರೇ ಪರಮಾತ್ಮ. ಪರಮಾತ್ಮನ ಉಗುರು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅದಕ್ಕೆ ಉಗುರಿನ ಸ್ತೋತ್ರ ಮಾಡಿದ್ದಾರೆ. ಅದನ್ನೇ ನಖಸ್ತುತಿ ಅಂತ ಹೇಳುವಂಥದ್ದು. ಈಗಿಲ್ಲಿ ಅಗಣಯ್ಯ ಗುಣೈಸ್ತು ಪೂರಿತಂ ಅಂತ ಹೇಳಿದ್ರಲ್ಲ, ಸಮಸ್ತ ಸನ್ಮಂಗಳಗಳನ್ನು, ದೋಷರಹಿತವಾದಂತಹ, ದೋಷದ ಲೇಷವೂ ಇಲ್ಲದಂತಹ, ಎಲ್ಲ ಮಂಗಲ ಗುಣಗಳಿಂದ ಪರಿಪೂರ್ಣವಾದಂತಹ, ಸರ್ವಾವಯವಗಳಿಂದ ಕೂಡಿರುವಂತಹ ದೇಹಾಕೃತಿ ಉಳ್ಳವ ಈ ವೇದವ್ಯಾಸ. ಹಾಗೆಯೇ ಪರಮಾತ್ಮನಿಗೆ ಯಾವ ದೋಷವೂ ಇಲ್ಲ. ಹಾಗಾದ್ರೆ ಈ ಪರಮಾತ್ಮನನ್ನು ಹೇಗೆ ತಿಳಿಬೇಕು ಅಂದ್ರೆ, ಸಚಿದಾನಂದಮಯಂ ಹಿ ಕೇವಲಂ. ಆ ಪರಮಾತ್ಮ ಚಿದ್ ಮತ್ತು ಆನಂದಮಯವಾದಂತಹ ದೇಹವುಳ್ಳವನು, ಜ್ಞಾನಾನಂದಮಯನಾಗಿಯೇ ಇರುವವನು ಅಂತ ಕೇವಲಂ ಅಂತ ಹೇಳಿದೆ. ಇದು ಆ ಪರಮಾತ್ಮನ ಬಗ್ಗೆ ಹೇಳು. ಚಿದ್ ಅಂದ್ರೆ ಜ್ಞಾನ, ಮತ್ತೆ ಆನಂದ ಅಂದ್ರೆ ಸುಖ ಅಂತ. ಹೀಗೆ ಜ್ಞಾನ ಆನಂದ ಪರಿಪೂರ್ಣವಾದಂತಹ
ದೇಹಾಕೃತಿ ಉಳ್ಳವನು ಸ್ವಯಂ ಪರಮಾತ್ಮ ಆನಂದ ಜ್ಞಾನಗಳಿಂದ ಕೂಡಿದವ. ಅವನ ದೇಹವೇ ಹಾಗೆ. ಅವನ ದೇಹಕ್ಕೂ ಅವನ ಅವಯವ ಇಂದ್ರಿಯಗಳಿಗೂ ಪರಮಾತ್ಮನಿಗೂ ಏನು ಭೇದ ಇಲ್ಲ. ಹೀಗೆ ಪರಮಾತ್ಮನ ವಿಶೇಷವಾದಂತಹ ಮಹತ್ವವನ್ನು ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಯಾಕೆಂದ್ರೆ ಇವೆಲ್ಲವೂ ಆಚಾರ್ಯರ ಉಪದೇಶ, ಅವರು ರಚನೆ ಮಾಡಿದಂತಹ ನಖಸ್ತುತಿಯಿಂದ ಇಲ್ಲಿ ಸಮನ್ವಯ ಮಾಡಿಕೊಳ್ಬೇಕು. ಮತ್ತೆ ಎಲ್ಲ ರಮ ಬ್ರಹ್ಮಾದಿ ಸರ್ವದೇವತೆಗಳು ಕೂಡ ಯಾವ ಈ ವೇದವ್ಯಾಸರ ಪಾದಪದ್ಮಗಳ ಪಾದಕಮಲಗಳಲ್ಲಿರುವಂತಹ ಆ ಕಮಲ ಪುಷ್ಪದ ಧೂಳನ್ನು ಹೇಗೆ ತಲೆ ಮೇಲೆ ಧರಿಸಿಕೊಂಡಿದ್ದಾರೆ, ಪರಮಾತ್ಮನ ಪಾದಕಮಲಗಳ ಧೂಳನ್ನ ತಲೆ ಮೇಲೆ ಧರಿಸಿಕೊಂಡಿದ್ದಾರೆ ಯಾವ ರಮಾ ಬ್ರಹ್ಮಾದಿ ಸಮಸ್ತ ದೇವತಾ ಜನರು. ಇಂತಹ ಈ ಪರಮಾತ್ಮನ ಪಾದಗಳಿಗೆ ನಾನು ಅದನ್ನ ಆ ಧೂಳನ್ನ ವಹಾಮಿ ಅಹಂ ಶಿರಸ ವಹಾಮಿ, ನನ್ನ ತಲೆಯ ಮೇಲೂ ನಾನು ಆ ಪರಮಾತ್ಮನ ಪಾದಕಮಲಗಳ ಧೂಳನ್ನ ತಲೆಯ ಮೇಲೆ ಹೊರುತ್ತೇನೆ ಅಂತ ಹೀಗೆ ಹೇಳುವಂತಹ ಶ್ಲೋಕ. ಇಲ್ಲಿವರೆಗೆ ಹೇಳುವಾಗ ನಮ್ಗೆ 25 ಶ್ಲೋಕಗಳಾಗಿದ್ದು. ಈಗ ಮುಂದೆ ಹೋಗ್ಬೇಕು. ಇದೀಗಾಗ್ಲೇ ಆಯ್ತು, ಮುಂದೆ ಹೋಗುವ. ಪ್ರಣಮಾಮಿ ಪದದ್ವಯಂ ವಿಭೋಃ ಧ್ವಜವಜ್ರಾಂಕುಶ ಪದ್ಮಚಿಹ್ನವದ್ ನಿಜಮಾನಸರಾಗ ಪೀಡನಾದ್ ಅರುಣೀಭೂತಮಿವಾರುಣಂ ಸ್ವಯಂ ಎನ್ನುವಂತಹ ಈ ಒಂದು ಚಂದವಾದಂತಹ ಶ್ಲೋಕ. ಈ ಪರಮಾತ್ಮನ ಪಾದಗಳನ್ನ ವರ್ಣಿಸಿದ್ರು. ಪದದ್ವಯಂ ಅಂತ, ಪರಮಾತ್ಮನ 2 ಪಾದಗಳು. ಪಾದಗಳಲ್ಲಿ ಇರುವಂತಹ ಅಂಗಾಲು, ಪಾದದ ಅಡಿಭಾಗ ಅಂದ್ರೆ ಅಂಗಾಲು, ಅಡಿಗಾಲು. ಪರಮಾತ್ಮನ ಪಾದಗಳ ಅಂಗಾಲುಗಳು. ಆ ಪರಮಾತ್ಮನ ಅಂಗಾಲುಗಳಲ್ಲಿ ಧ್ವಜ, ವಜ್ರ, ಅಂಕುಶ, ಕಮಲ ಈ ಚಿಹ್ನೆಗಳು ಉಂಟು. ಪರಮಾತ್ಮನ 2 ಅಂಗಾಲುಗಳಲ್ಲಿ ಧ್ವಜ, ವಜ್ರ, ಅಂಕುಶ, ಕಮಲ ಚಿಹ್ನೆಗಳು ಉಂಟು. ಇಂತಹ ಈ ಪರಮಾತ್ಮನು ಇವನ ಅಂಗಾಲುಗಳು ಕೆಂಬಣ್ಣದಲ್ಲಿದೆ, ಅರುಣೀಭೂತಂ. ಇವು ಅರುಣಂ ಸ್ವಯಂ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಪ್ರಮೇಯವು ಬರ್ತದೆ. ಇದಿಷ್ಟಂತೂ ಗೊತ್ತಾಯ್ತು. ವಿಭೋಹ ಅಂದ್ರೆ ಸರ್ವತ್ರ ವ್ಯಾಪ್ತನಾದಂತಹ ಹರಿಯ ಈ 2 ಅಂಗಾಲುಗಳನ್ನು ನಾನು ಪ್ರಣಮಾಮಿ ನಮಸ್ಕರಿಸ್ತೇನೆ. ಈ ಅಂಗಾಲುಗಳು ಹೇಗಿವೆ? ಧ್ವಜ, ವಜ್ರ, ಅಂಕುಶ, ಕಮಲ ಚಿಹ್ನೆಗಳಿಂದ ಕೂಡಿರುವಂಥದ್ದು. ಇಷ್ಟು ಸುಲಭವಾಗಿ ಅರ್ಥ ಆಗ್ತದೆ. ಮುಂದೇನು ಕಷ್ಟ ಇಲ್ಲ. ಇದಂತೂ ಇಷ್ಟು ಸರಳವಾಗಿ ಮುಗಿತು. ಮುಂದೆ ನಿಜಮಾನಸರಾಗ ಪೀಡನಾದ್ ಅರುಣೀಭೂತಂ ಇವಾರುಣ ಸ್ವಯಂ ಅಂತ ಇದರಲ್ಲಿ ಒಂದು ಸ್ವಲ್ಪ ಅರ್ಥ ವಿಶೇಷವನ್ನು ಹೇಳ್ತಾರೆ. ಏನದು ಅಂದ್ರೆ ನಿಜ ಅನ್ನೋ ಪದಕ್ಕೆ ತನ್ನ ಅಂತ ಅರ್ಥ. ಸಂಸ್ಕೃತದಲ್ಲಿ ನಿಜ ಶಬ್ದಕ್ಕೆ ತನ್ನ ಎನ್ನುವ ಅರ್ಥ ಇದೆ. ನಿಜ ಮಾನಸರಾಗ ಪೀಡನ ಅಂದ್ರೆ ತನ್ನವರಾದಂತಹ ತನ್ನ ಭಕ್ತ ಜನರೇನಿದ್ದಾರೆ, ತನ್ನ ಭಕ್ತ ಜನರ ಮನಸ್ಸಿನಲ್ಲಿ ಇರುವಂತಹ ರಾಗದ ಸಾರ, ರಾಗವನ್ನ ಹಿಂಡಿ ತೆಗೆದದ್ದರಿಂದ ಅವನ ಪಾದಗಳು ಅಂಗಾಲುಗಳು ಕೆಂಪಾಗಿವೆ ಅಂತ. ಹಾಗಂದ್ರೆ ಏನರ್ಥ ಅಂದ್ರೆ ರಾಗ ಅನ್ನೋ ಪದಕ್ಕೆ ಅನುರಾಗ, ಪ್ರೇಮ ಅಂತ. ರಾಗ ಅನ್ನೋ ಪದಕ್ಕೆ ಪ್ರೇಮ, ಅನುರಾಗ ಅಂತ. ಪ್ರೇಮ ಅಂದ್ರೆ ಭಕ್ತಿಯೇ. ಪರಮಾತ್ಮನಲ್ಲಿ ರಾಗ, ಅನುರಾಗ, ಪ್ರೇಮ ಈ ಎಲ್ಲ ಪದಗಳಿಗೂ ಕೂಡ ಭಕ್ತಿ ಅಂತಲೇ ಅರ್ಥ. ಪರಮಾತ್ಮನಲ್ಲಿ ಹೊಂದಿರುವಂತಹ ರಾಗಕ್ಕೆ ಭಕ್ತಿ ಅಂತ ಹೆಸರು. ನಿಜಮಾನಸ ರಾಗ ಅಂದ್ರೆ ಆ ರಾಗ ಅನ್ನೋ ಭಾವ ಎಲ್ಲಿರುತ್ತದೆ? ರಾಗಭಾವ ಇರುವುದು ಮನಸ್ಸಿನಲ್ಲಿ. ಯಾರ ಮನಸ್ಸಿನಲ್ಲಿ? ನಿಜ, ತನ್ನವರ. ಪರಮಾತ್ಮ ತನ್ನ ಭಕ್ತರ ಮನಸ್ಸಿನಲ್ಲಿ ಇರುವಂತಹ ರಾಗವನ್ನು ಅಂದ್ರೆ ಭಕ್ತಿಯನ್ನು ಪೀಡನಾಥ್ ಅದನ್ನ ಹಿಂಡಿ ತೆಗೆದದ್ದು ಅಂತ. ಅಂದ್ರೆ ಸಾರವಾಗಿ ತೆಗೆಯುವುದು. ಹಿಂಡುವುದು ಅಂದ್ರೆ ಅರ್ಥ ಏನು? ಹಿಂಡಿ ತೆಗೆಯುವುದು. ಭಕ್ತಿ ರಸವನ್ನ ಆ ಪರಮಾತ್ಮ ಸ್ವೀಕರಿಸಿದ್ರಿಂದ ಅವನ ಪಾದಗಳು ಕೆಂಬಣ್ಣವಾಗಿವೆ. ಅದು ಹೇಗೆ? ಪಾದಗಳ ಕೆಂಪಿಗೂ ಈ ಭಕ್ತಿ ರಸಕ್ಕೂ ಏನು ಸಂಬಂಧ ಅಂದ್ರೆ, ರಾಗ ಶಬ್ದಕ್ಕೆ ಕೆಂಪು ಅಂತ ಇನ್ನೊಂದು ಅರ್ಥ ಇದೆ. ಎರಡರ್ಥವೂ ಇಲ್ಲಿ ಸೇರಿಸ್ಕೊಳ್ಬೇಕು. ಭಕ್ತಿ
ಭಕ್ತರ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ರಾಗ ಉಂಟು. ವೇದವ್ಯಾಸರ ಬಗ್ಗೆ, ವ್ಯಾಸ ಭಕ್ತರಿಗೆಲ್ಲ ವ್ಯಾಸರ ಬಗ್ಗೆ ರಾಗ ಉಂಟು. ರಾಗ ಅಂದ್ರೆ ಪ್ರೇಮ, ಭಕ್ತಿ. ಆ ಭಕ್ತಿಯನ್ನ ಚೆನ್ನಾಗಿ, ಆ ಭಕ್ತಿ ರಸವನ್ನ ತೆಗೆದಾಗ ಅದು ಏನ್ ಮಾಡ್ತದ? ಭಕ್ತಿ ರಸ ಅದು ಆ ಪರಮಾತ್ಮನ ಪಾದಗಳಿಗೆ ಸೇರಿರುವ ಪಾದಭಕ್ತಿಯೇ ಆಯ್ತಲ್ಲ. ಆ ಪಾದಭಕ್ತಿಯಿಂದ, ಭಕ್ತಿ ರಸದಿಂದ ತೋಯ್ದಂತಹ ಅವನ ಅಂಗಾಲುಗಳು ಕೆಂಬಣ್ಣದಲ್ಲಿವೆ. ಯಾಕೆ ಕೆಂಬಣ್ಣದಲ್ಲಿ ಇದೆ? ಬೇರೆ ಬಣ್ಣ ಆಗ್ಬಾರ ಅಂದ್ರೆ ಇಲ್ಲ, ಅದು ರಾಗ ಅಂತ ಹೇಳಿ. ರಾಗ ಅಂದ್ರೆ ಪ್ರೇಮ ಅಂತಲೂ ಹೌದು, ಕೆಂಬಣ್ಣ ಅಂತಲೂ ಹೌದು. ಹಾಗೆ ತನ್ನ ಭಕ್ತರ ರಾಗವನ್ನ, ಪ್ರೇಮದ ರಸವನ್ನ ಹಿಂಡಿ ತೆಗೆಯುವುದರಿಂದಾಗಿ ಆ ಕೆಂಬಣ್ಣದ ಆ ರಾಗವನ್ನ, ರಾಗದ ಸಂಪರ್ಕ, ಭಕ್ತಿಯ ಸಂಪರ್ಕ ಆ ಅಂಗಾಲುಗಳಿಗೆ ಇರುವುದರಿಂದ ಅರುಣೀಭೂತಂ, ಅದು ಅರುಣ ಬಣ್ಣ ಅಂದ್ರೆ ಕೆಂಬಣ್ಣ ಆಗಿದೆ ಅಂತ ಅರ್ಥ. ಇನ್ನೊಂದು ಲೋಕದಲ್ಲುಂಟು ವಲಯೀಕೃತ ಅಂತ ಹೇಳ್ತಾರೆ. ವಲಯೀಕೃತ ವಾಸುಕಿಹಿ ಅಂತ ಒಂದ್ ಕಡೆ ಒಂದು ಶ್ಲೋಕ, ಉದಾನಂದ ಶ್ಲೋಕ. ಅದರಲ್ಲಿ ವಲಯೀಕೃತ ವಾಸುಕಿಹಿ ಅಂತ. ವಲಯೀಕೃತ ವಾಸುಕಿಹಿ ಅಂದ್ರೆ, ವಾಸುಕಿ ಅಂದ್ರೆ ಒಂದು ಸರ್ಪ. ಅದು ಆ ಸರ್ಪ ಅದನ್ನ ವಲಯ ಮಾಡಿಕೊಂಡಂತೆ. ಯಾರು? ಶಿವ ಅದನ್ನ ಬಳೆ ಮಾಡಿಕೊಂಡ. ಸರ್ಪವನ್ನು ಬಳೆ ಮಾಡ್ಕೊಳಿಕ್ ಆಗ್ತದ? ಬಳೆ ಎಲ್ಲದನ್ನ ಬಳೆ ಮಾಡಿಕೊಂಡ. ವಲಯ ಅಂದ್ರೆ ಬಳೆ ಎಲ್ಲದನ್ನ ಬಳೆ ಮಾಡಿಕೊಂಡ ಯಾರು? ಶಿವ. ಸರ್ಪ ಎಂದೂ ಕೂಡ ಬಳೆಯಲ್ಲ, ಆದ್ರೆ ಅದನ್ನ ಉರುಟಾಗಿ ತಿರುಗ್ತದಲ್ಲ, ಅದರ ಮೈಯನ್ನ ಉರುಟಾಕಾರದಲ್ಲಿ ಉರುಟಾಗಿ ಸುತ್ತಿಕೊಳ್ತದೆ, ಹೌದಾ? ಹಾಗೆ ಉರುಟಾಗಿ ವೃತ್ತಾಕಾರದಲ್ಲಿ ಕೈಗೆ ಸುತ್ತಿಕೊಂಡ್ರೆ ಕೈ ಬಳೆಯಾಗಿ ಆಗ್ತದೆ. ಹಾಗೆ ಬಳೆಯಲ್ಲದನ್ನ ಬಳೆ ಮಾಡಿಕೊಳ್ಳುವುದೇ ವಲಯೀಕೃತ. ಹಾಗಿಲ್ಲದನ್ನ ಹಾಗೆ ಮಾಡಿಕೊಳ್ಳುವುದು ವಲಯವಾಗಿಲ್ಲದು. ಬಳೆಯಲ್ಲದನ್ನ ಬಳೆ ಮಾಡಿಕೊಳ್ಳುವುದೇ, ವಲಯವಲ್ಲದನ್ನ ವಲಯ ಮಾಡಿಕೊಳ್ಳುವುದು ವಲಯೀಕೃತ ಅಂತ ಅರ್ಥ ಹೇಳ್ತಾರೆ. ಇಲ್ಲಿ ಅರುಣೀಭೂತ ಅಂದ್ರೆ, ಅರುಣೀಭೂತ ಅಂದ್ರೆ ಅರುಣವಲ್ಲದ್ದು, ಕೆಂಬಣ್ಣವಲ್ಲದ್ದು ಕೆಂಬಣ್ಣ ಮಾಡಿಕೊಂಡಾಗ ಆಯ್ತು. ಅಂದ್ರೆ ಅವನ ಪಾದ ಕಮಲಗಳು ಈ ರಾಗದಿಂದ, ಭಕ್ತ ಜನರ ಮನಸ್ಸಿನಲ್ಲಿರುವ ರಾಗದಿಂದ, ರಾಗವನ್ನ ಅಂದ್ರೆ ಭಕ್ತಿ ರಸವನ್ನ ಗ್ರಹಿಸಿ ಅದು ರಾಗ ಅಂದ್ರೆ ಕೆಂಬಣ್ಣವಾಯಿತು. ಅದರಿಂದ ಅರುಣೀಭೂತವಾಯಿತು ಅಂದ್ರೆ ಕೆಂಬಣ್ಣ ಹೊಂದಿತು. ಹಾಗಾದ್ರೆ ಅದಕ್ಕೆ ಮೊದಲು ಇರ್ಲಿಲ್ವಾ? ಈ ಭಕ್ತರ ಭಕ್ತಿಯಿಂದಲೇ, ರಾಗದಿಂದಲೇ ಅದು ರಾಗರಂಜಿತವಾಯಿತಾ? ಅರುಣತೆಯನ್ನ, ಕೆಂಬಣ್ಣವನ್ನ ಹೊಂದಿತಾ ಅಂತ ನನ್ನಂಥವಳು ಪ್ರಶ್ನೆ ಮಾಡ್ತೇವೆ, ಹೌದಾ? ತಕ್ಷಣ ಎಲ್ಲೊಪ್ಕೊಳ್ತೇವೆ. ದೇವರ ಮಹತ್ವವನ್ನ ನಾವು ಮನುಷ್ಯರು ಒಪ್ಪಿಕೊಳ್ಳೋದಿಲ್ಲ. ನಾನೇ ಮಹನೀಯ ಅನ್ನೋದು ಇರ್ತದೆ. ಅದಕ್ಕೆ ಹೀಗೆಲ್ಲ ಬರ್ತದಲ್ವಾ, ದೋಷ ಬರ್ತದೆ. ಯಾವುದಕ್ಕೆ? ನಿಜಮಾನಸ ರಾಗಪೀಡನಾದರುಣೀಭೂತಂ ಅಂತ ಅಲ್ಲಿವರೆಗೆ ಹೇಳಿದ್ರೆ ಅದರಿಂದ ಅರುಣತೆಯನ್ನ ಹೊಂದಿತು, ಕೆಂಬಣ್ಣವನ್ನ ಹೊಂದಿತು ಅಂದ್ರೆ ಮೊದಲು ಕೆಂಬಣ್ಣ ಇರಲಿಲ್ಲ, ಹೀಗರ್ಥ ಬರ್ತದೆ. ಆದ್ರೆ ಅದಕ್ಕೆ ತಕ್ಷಣವೇ ಉತ್ತರ ಕೊಡ್ತಾರೆ, ಹಾಗೆ ತಿಳಿಬೇಡಿ, ಭೂತಮಿವ ಅಂತ ಹೇಳ್ತಾರೆ. ಇವ ಅಂದ್ರೆ ಅಂತೆ ಅಂತ ಅರ್ಥ. ಅರುಣೀಭೂತಮಿವ ಕೆಂಬಣ್ಣದಲ್ಲಿದೆ ಅಲ್ಲ, ಪರಮಾತ್ಮನ ಅಂಗಾಲುಗಳು ಕೆಂಬಣ್ಣದಲ್ಲಿ ಉಂಟಲ್ವಾ, ಅದಕ್ಕೆ ಆ ಭಕ್ತರ ಮನಸ್ಸಿನ ರಾಗದಿಂದಾಗಿ ಇದು ರಾಗರಂಜಿತ, ಇವನೆರಡೂ ಪಾದಗಳು ರಾಗರಂಜಿತವಾಗಿ ಕೆಂಬಣ್ಣವನ್ನು ಹೊಂದಿತೇನೋ ಎನ್ನುವಂತೆ ಅದು ಅರುಣಂ, ಅದು ಕೆಂಪಾಗಿದೆ. ಆದ್ರೆ ಸ್ವಯಂ ಅರುಣಂ, ಇನ್ನೊಂದು ಬಾರಿ ಹೇಳಿದೆ, ಸ್ವಯಂ ಅರುಣಂ, ಅದು ಸ್ವಭಾವ ಸಹಜವಾಗಿ ಕೆಂಪಾಗಿದೆ. ಆ ಪರಮಾತ್ಮನ ಅಂಗಾಳುಗಳಲ್ಲಿ ಕೆಂಬಣ್ಣ ಬರಲಿಕ್ಕೆ, ಕೆಂಬಣ್ಣ ಉಂಟಾಗ್ಲಿಕ್ಕೆ ಅದು ಸೌಂದರ್ಯ. ಅಂಗಾಲುಗಳು ಕೆಂಬಣ್ಣದಲ್ಲಿರ್ಬೇಕು. ಆ ಕೆಂಬಣ್ಣದಲ್ಲಿ ಯಾವ ಅಂಗಾಲುಗಳು ಇರಬೇಕಾದ್ರೆ ಅದಕ್ಕಾಗಿ ಪರಮಾತ್ಮ ಏನನ್ನೂ ಅಪೇಕ್ಷಿಸೋದೇ ಇಲ್ಲ. ಸ್ವಯಂ ಸ್ವಭಾವ ಸಹಜವಾಗಿ ಪರಮಾತ್ಮನ ಅಂಗಾಲುಗಳು ಕೆಂಬಣ್ಣದಲ್ಲಿ ಇರ್ತವೆ ಅಂತ. ಅದಕ್ಕೆ ಸ್ವಯಂ ಅರುಣಂ ಅಂತ ಹೇಳಿ. ಆ ಸ್ವಯಂ ಅರುಣಂ ಅನ್ನೋದು ನಮ್ಗೇನಂತ ತೋರಿಸ್ತದೆ? ಪರಮಾತ್ಮನ ಪಾದ ತಾನಾಗಿಯೇ ಸ್ವಭಾವ ಸಹಜವಾಗಿ ತಾನಾಗಿಯೇ ಕೆಂಬಣ್ಣದಲ್ಲಿರುವಂಥದ್ದು ಎನ್ನುವ ಅರ್ಥವನ್ನೂ ಕೊಡುವಂಥದ್ದು. ಜೊತೆಯಲ್ಲಿ ಅದು ಸ್ವಯಂ ಅರುಣಂ ಅಂದ್ರೆ ನಿರಪೇಕ್ಷವಾಗಿ ಕೆಂಬಣ್ಣದಲ್ಲಿರುವಂಥವು ಪರಮಾತ್ಮನ
ಅಂಗಾಲುಗಳು ಅಂತ. ಮತ್ತೊಂದನ್ನ ಅಪೇಕ್ಷಿಸಿ ಅದು ಕೆಂಬಣ್ಣ ಆಗುವುದು ಬೇಡ, ಆಗುವಂಥದ್ದಲ್ಲ. ನಮಗಾದರೆ ಹೇಳ್ತಾರಲ್ವ, ನೀವು ಸ್ವಲ್ಪ ನಿಮ್ಮ ಮುಖದಲ್ಲಿ ಹಾಗುಂಟು ಹೀಗುಂಟು ಅದನ್ನು ಚಂದ ಮಾಡ್ಲಿಕ್ಕೆ ಈ ಕ್ರೀಮ್ ಹಾಕಿ, ಆ ಕ್ರೀಮ್ ಸಹಾಯದಿಂದ ನಾವೇನೋ ಚಂದ ಆಗ್ಬೇಕು. ನಮ್ಮ ಮೈಯೆಲ್ಲ ಗಲೀಜಾಗಿರ್ತದೆ, ಸ್ನಾನ ಮಾಡಿದ ಕೂಡಲೇ ಚೊಕ್ಕ ಆಗ್ತದೆ, ದೇಹ ತಾಜಾ ಆಗ್ತದೆ. ಹಾಗೆ ಇದ್ಬಿಟ್ರೆ ಹೊಲಸಾಗ್ತದೆ, ನಮಗೆ ದುರನುಭವ ಆಗ್ತದೆ. ಹೌದಾ? ಅಂದ್ರೆ ನೀರಿನ ಅಪೇಕ್ಷೆ ಉಂಟು ನಮಗೆ. ನೀರಿನ ಅಪೇಕ್ಷೆಯಿಂದ, ನೀರಿನಿಂದ ಮೈ ಸ್ವಚ್ಛ ಆಯ್ತು, ಮುಖ ಸ್ವಚ್ಛ ಆಯ್ತು, ಹೀಗೆಲ್ಲ ಉಂಟಲ್ಲ. ಪರಮಾತ್ಮನಿಗೆ ಈ ಅಪೇಕ್ಷೆಯೇ ಇಲ್ಲ. ಹಿ ಈಸ್ ಸೆಲ್ಫ್ ಡಿಪೆಂಡೆಂಟ್. ಡಿಪೆಂಡ್ಸ್ ಅಪಾನ್ ನೋಬಡಿ. ನಾವು ಯಾವಾಗಲೂ ಭಗವಂತನನ್ನ, ಗುರುಗಳನ್ನ ಆಶ್ರಯಿಸಿಕೊಂಡೇ ನಮ್ಮ ಉಸಿರಾಟ ನಡೆಯುತ್ತದೆ. ನಾನಿದ್ದೇನೆ ಅಂದ್ರೆ ಅವನು ಇರಿಸಿದ್ರೆ ಇದ್ದು. ಆದ್ರೆ ಇದು ನಮಗೆ ಸದಾ ಪ್ರಜ್ಞೆಯಲ್ಲಿರ್ಬೇಕು. ಆದ್ರೆ ಪರಮಾತ್ಮನಿಗೆ ಮಾತ್ರ ಅವನ ರೂಪ, ಸೌಂದರ್ಯ, ಇರವು, ಪರಮಾತ್ಮನ ಇರುವಿಕೆ, ಅರಿವು ಯಾವುದಕ್ಕೂ ಯಾರನ್ನು ಎಂದೂ ಕೂಡ ಎಲ್ಲಿಯೂ ಕೂಡ ಬಯಸುವುದೇ ಇಲ್ಲ. ಪರಮಾತ್ಮ ಅವಲಂಬಿಸುವುದೇ ಇಲ್ಲ. ಹೀಗೆ ನಿರವಲಂಬನಾಗಿ ಇರುವಂಥವ, ನಿರಪೇಕ್ಷನಾಗಿ ಇರುವವ, ಸ್ವತಂತ್ರ ತತ್ವ ಅಂತ ಸ್ವಯಂ ಅರುಣಂ ಅನ್ನೋ ಮಾತಿನಿಂದ ಪರಮಾತ್ಮನ ಸ್ವಾತಂತ್ರ್ಯವನ್ನ ಸ್ಪಷ್ಟ ಮಾಡಿ ಹೇಳ್ತಾರೆ. ತಿಳ್ಕೊಳ್ಬೇಕಾಗ್ತದೆ. ಇಲ್ಲದಿದ್ರೆ ನಾವು ಏನೇನೋ ಅರ್ಥ ಮಾಡಿಕೊಂಡು ಸ್ವಲ್ಪ ಕಾವ್ಯವೂ ಹೌದಲ್ವ ಏನಾದ್ರು ಹೇಳ್ಬಿಡ್ತೇವೆ. ನಮಗೆ ಸ್ವಯಂ ಅರುಣಂ ಅಂದ್ರೆ ಎನ್ನುವುದರಿಂದ ಪರಮಾತ್ಮನ ಪಾದ ಸೌಂದರ್ಯ, ಅಂಗಾಲುಗಳ ಸೌಂದರ್ಯ ಎನ್ನುವಂಥದ್ದು ಅದು ಸ್ವಾತಂತ್ರ್ಯದಿಂದ ಇರುವಂಥದ್ದು ಅಂತ ಭಗವಂತನ ಸ್ವಾತಂತ್ರ್ಯವನ್ನ ಅವನ ಅಂಗಾಲುಗಳಿಂದಲೇ ವರ್ಣಿಸಿದರು ನಾರಾಯಣ ಪಂಡಿತಾಚಾರ್ಯರು. ನನು ಕೇವಲಮೇವ ವೈಷ್ಣವಂ ಶ್ರಿತವಂತಃ ಪದಮಾತ್ಮರೋಚಿಷಾ ತಮಸೋಪ್ಯುಭಯಸ್ಯ ನಾಸಕಾಃ ವಿಜಯಂತೆ ನಖರಾನವಂ ರವಿಂ. ಪರಮಾತ್ಮನ ಪಾದ, ಆ ಪರಮಾತ್ಮನ ಪಾದ ಅಂದ್ರೆ ಅದು ವಿಷ್ಣು ಪದ. ವಿಷ್ಣು ಪದ ಅಂದ್ರೆ ಅದನ್ನ ವೈಷ್ಣವ ಅಂತ ಹೇಳಿ. ವಿಷ್ಣು ಸಂಬಂಧಿಯಾದದ್ದು ಯಾವುದು? ವೈಷ್ಣವ. ವೈಷ್ಣವ ಶಬ್ದಕ್ಕರ್ಥ ಏನು? ವಿಷ್ಣು ಸಂಬಂಧಿ. ಹಾಗಾಗಿ ವಿಷ್ಣು ಪದ ಅಂದ್ರೆ, ವಿಷ್ಣು ಪದ ಅನ್ನೋ ಪದಕ್ಕೆ ವೈಷ್ಣವ ಅಂತ ಹೇಳಿ. ವೈಷ್ಣವ ಅಂದ್ರೆ ಯಾವ್ದಾಗ್ತದೆ? ಆಕಾಶ ಅಂತ ಹೇಳ್ತಾರೆ. ಆಕಾಶವ ಹೇಗೆ ನೋಡಿ, ಆಕಾಶ ಅನ್ನೋದು, ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರು. ಅದು ಹೇಗೆ ಅಂದ್ರೆ, ಹೇಗೆ ಎನ್ನುವಂಥದ್ದೆಲ್ಲ ಹೇಳುವಂಥದ್ದಲ್ಲ. ಒಂದು ಶಬ್ದ ಯಾಕೆ ಇದೇ ಅರ್ಥವನ್ನ ಕೊಡ್ತದೆ ಅಂತ ಎಲ್ಲದಕ್ಕೂ ಅರ್ಥ ಹೇಳ್ಬೇಕು ಅಂತಲ್ಲ. ಒಟ್ಟು ಭಗವಂತನ ಇಚ್ಛೆ ಅದಿದೆ, ಈಶ್ವರೇಚ್ಛ ಅಂತ. ಒಂದು ಪದಕ್ಕೆ ಆ ಅರ್ಥವೇ ಯಾಕೆ ಬಂತು ಅಂದ್ರೆ ಅದು ಪರಮಾತ್ಮನ ಇಚ್ಛೆ. ಹಾಗಾಗಿ ಆಯಾ ಭಾಷೆಗಳಲ್ಲಿ ಅವವೇ ಶಬ್ದಗಳನ್ನ ಹೇಳ್ತಾರೆ. ಯಾವ ಯಾವ ಭಾಷೆಯಲ್ಲಿ ಯಾವ ಯಾವ ಪದಗಳು ಯಾವ ಯಾವ ಅರ್ಥವನ್ನು ಕೊಡ್ತದೋ, ಪದದ ಅರ್ಥ ಅದು ಪರಮಾತ್ಮನ ಇಚ್ಛಾನುಸಾರವಾಗಿ ಆ ಭಾಷೆ ಬಂದದ್ದು ಅಂತ ಅರ್ಥ. ನಾವು ಎಷ್ಟೆಲ್ಲ ಮಾತಾಡ್ತೇವೆ, ಏನೇನೋ ಭಾಷೆಗಳು ಮಾತಾಡ್ತೇವೆ. ನಮ್ಮದೇ ಅಲ್ಲದಂತಹ ಪರದೇಶೀಯ ವಿದೇಶೀಯ ಭಾಷೆ ಇಂಗ್ಲಿಷ್, ಆ ಇಂಗ್ಲಿಷ್ನಲ್ಲೆಲ್ಲ ಮಾತಾಡ್ಬಿಡ್ತೇವೆ. ಹಾಗಾದ್ರೆ ಆ ಶಬ್ದಗಳಿಗೆ ಅರ್ಥ ಉಂಟಾ? ಉಂಟು. ಯಾಕೆ ಉಂಟು? ಯಾಕೆ ಅಂದ್ರೆ ಪರಮಾತ್ಮನ ಇಚ್ಛೆ ಅದು ಅಂತ ಅರ್ಥ. ಈಶ್ವರೇಚ್ಛೆಯಿಂದ ಪದವು ಅರ್ಥವನ್ನ ಪಡೆದುಕೊಳ್ತದೆ ಅಂತ ಇಷ್ಟು. ಇದು ಸಾಮಾನ್ಯ ನಿಯಮ. ಇದನ್ನು ಎಲ್ಲ ಶಾಸ್ತ್ರದವರು ಒಪ್ಪಲೇಬೇಕು, ಒಪ್ಪಿದ್ದಾರೆ. ಇರ್ಲಿ, ಈಗಿಲ್ಲಿ ವೈಷ್ಣವ ಪದ ಉಂಟು. ವೈಷ್ಣವ ಅನ್ನೋ ಪದಕ್ಕೆ ವಿಷ್ಣು ಪದ ಅಂತ ಅರ್ಥ, ಆಕಾಶ ಅಂತ ಅರ್ಥ. ಈಗ ಏನಾಗಿದೆ ಗೊತ್ತಾ? ಸೂರ್ಯ ಆಕಾಶವನ್ನೇ ಆಶ್ರಯಿಸಿಕೊಂಡಿರ್ತಾನೆ. ನೋಡಿ, ಆಕಾಶ ಕಾಣುವುದು, ಆಕಾಶ ನಮಗೆ ಹೀಗೆ ಕಾಣುವಂಥದ್ದು ಇದೆಯಲ್ಲ. ಆಕಾಶ ಅಂದ್ರೆ ಏನ್ ಕಾಣುತ್ತದೆ? ಖಾಲಿ ಜಾಗ. ಅದು ಇರ್ಲಿ. ಸೂರ್ಯ ಕಾಣುವುದೆಲ್ಲಿ? ಆಕಾಶದ ಎತ್ತರದಲ್ಲಿ ಆಕಾಶದಲ್ಲಿ ಸೂರ್ಯ ಇದ್ದಾನೆ. ಇದರ ಅಭಿಪ್ರಾಯ ಏನು? ಸೂರ್ಯ ಆಕಾಶವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಹೀಗೆ ಜ್ಯೋತಿರ್ಮಂಡಲವೆಲ್ಲವೂ ಕೂಡ ಆಕಾಶವನ್ನ ಅಂದ್ರೆ ವಿಷ್ಣು ಪದವನ್ನ ಆಶ್ರಯಿಸಿಕೊಂಡಿದೆ. ವಿಷ್ಣು ಪದ ಮೀನ್ಸ್ ಆಕಾಶ, ವಿಷ್ಣು ಪದ ಮೀನ್ಸ್ ವೈಷ್ಣವ ಪದಕ್ಕೆ ವಿಷ್ಣು ಪದ ಅಂತ ಅರ್ಥ, ಅಂದ್ರೆ ಆಕಾಶ ಅಂತ ಅರ್ಥ. ಈ ಆಕಾಶವನ್ನು
ಸೂರ್ಯ ಆಶ್ರಯಿಸಿಕೊಂಡು ಇದ್ದಾನೆ. ಇಂತಹ ಸೂರ್ಯ ತನ್ನ ಕಾಂತಿಯನ್ನು ತನ್ನ ಪ್ರಭೆಯಿಂದ ಇಡೀ ಜಗತ್ತನ್ನ ಬೆಳಗ್ತಾನೆ. ಈಗ ಕತ್ತಲೆ ಆಗ್ತಾ ಬಂತು, ಇನ್ನು ಸ್ವಲ್ಪ ವೇಳೆಗೆ ಒಳ್ಳೆ ಕತ್ತಲೆ ಆಗ್ತದೆ. ಹೊರಗೆ ಹೋದವರು ಮನೆ ಮುಟ್ಟಬೇಕು, ಇಲ್ಲ ಮನೆಯಿಂದಂತೂ ಹೊರಡುವುದಿಲ್ಲ. ಎಷ್ಟೊತ್ತಿಗಾದ್ರೂ ದೀಪ ಇಲ್ಲದೆ ಹೋದ್ರೆ ಕತ್ತಲೆ ಹಾದಿ ಆಗ್ತದೆ. ಇದೆಲ್ಲ ನಮಗೆ ಗೊತ್ತುಂಟಲ್ವಾ. ಅಂದ್ರೆ ಸೂರ್ಯ ಇಲ್ಲದಾಗ ಕತ್ತಲೆ ಆವರಿಸ್ತದೆ. ಸೂರ್ಯೋದಯ ಆದ ಕೂಡಲೇ ಯಾವ ಕರೆಂಟಿನ ದೀಪ, ರಸ್ತೆ ದೀಪ ಬೇಡ, ಯಾವ ಸಹಾಯವೂ ಇಲ್ಲದೆ ದಾರಿ ಕಾಣ್ತದೆ. ಹೀಗೆ ಸೂರ್ಯ ಜ್ಞಾನವನ್ನು ಹುಟ್ಟಿಸ್ತಾನೆ. ಕತ್ತಲೆಯಲ್ಲಿ ನಮಗೆ ಅಜ್ಞಾನ ಆಗ್ತದೆ. ಏನು ಹಾದಿಯ ಮೇಲೆ ಏನುಂಟು ಏನಿಲ್ಲ ಅಂತ ಹಾದಿ ತಿಳಿಯುವುದಿಲ್ಲ ಕತ್ತಲೆಯಲ್ಲಿ. ಸೂರ್ಯೋದಯ ಆಗಿಬಿಟ್ರೆ ಹಾದಿಯಲ್ಲಿ ಯಾವ ಕತ್ತಲೆಯೆಲ್ಲ ಪರಿಹಾರ ಆಗಿ ಹಾದಿ ಏನು ಎಲ್ಲ ವಸ್ತುಗಳ ಜ್ಞಾನವೂ ಕೂಡ ನಮಗೆ ಉಂಟಾಗ್ತದೆ. ಇಂಥಲ್ಲಿ ಇಂಥದ್ದಿದೆ, ಇದು ರಸ್ತೆ ಬದಿ ಇದು, ಅಥವಾ ಎಲ್ಲಾದ್ರೂ ದೊಡ್ಡ ಅಡ್ಡಗಲ್ಲು ಏನಾದ್ರೂ ಬಿದ್ದಿದೆಯಾದ್ರೆ ಅದು ಎಲ್ಲವೂ ಕಾಣ್ತದೆ ಅಲ್ವಾ. ಸೂರ್ಯೋದಯ ಆದ್ಮೇಲೆ ಕಾಣುವಂಥದ್ದು. ಹೀಗೆ ಸೂರ್ಯ ಜ್ಞಾನವನ್ನ ಹುಟ್ಟಿಸ್ತಾನೆ. ತನ್ನ ಅಪಾರವಾದಂತಹ ಬೆಳಕಿನಿಂದ, ತೇಜಸ್ಸಿನಿಂದ ಸೂರ್ಯ ಕತ್ತಲೆಯನ್ನೆಲ್ಲ ಕಳೆದು, ಅದರ ಜೊತೆಗೆ ಕತ್ತಲೆಯಲ್ಲಿ ನಮಗುಂಟಾಗುವ ಅಜ್ಞಾನವನ್ನು ಕಳೆದು ತನ್ನ ಬೆಳಕಿನಿಂದ ಹಾದಿಯನ್ನೆಲ್ಲ ತೋರ್ತಾನೆ. ನಮಗೆಲ್ಲ ಎಲ್ಲ ಪರಿಸರದ ಜ್ಞಾನ ಆಗ್ತದೆ. ಮನೆ ಒಳಗಿರುವ ವಸ್ತುಗಳು ಕಾಣ್ತವೆ. ಇವೆಲ್ಲವೂ ನಮಗೆ ಗೊತ್ತು. ಅಂದ್ರೆ ಸೂರ್ಯ ಒಂದು ಜ್ಞಾನವನ್ನ ಕೊಡ್ತಾನೆ ಅಂತಾರೆ. ಈಗ ಇಲ್ಲಿ ಏನ್ ಹೇಳಿದ್ರು, ನಾನು ಕೇವಲಮೇವ ವೈಷ್ಣವಂ ಶ್ರಿತವಂತಹ ಪರಮಾತ್ಮ ರೋಚಿಷ. ಆದರೆ ಈ ಯಾವ ವೇದವ್ಯಾಸರ ಪಾದಗಳಲ್ಲಿ ಉಗುರುಗಳು, ಪರಮಾತ್ಮ ವೇದವ್ಯಾಸರ ಪಾದಗಳಲ್ಲಿ ಉಗುರುಗಳುಂಟು. ಈ ಉಗುರುಗಳು ಸದಾ ಕಾಲ ಅಜ್ಞಾನ ಎನ್ನುವಂಥ ಕತ್ತಲೆಯನ್ನು ಕಳೆದು ಬಿಡು. ವೇದವ್ಯಾಸರ ಎರಡೂ ಪಾದಗಳಲ್ಲಿ ಇರುವಂತಹ ಉಗುರುಗಳು ಅದೆಷ್ಟು ಸೂರ್ಯನಿಗಿಂತ ಮಿಗಿಲಾದಂತಹ ಕಾಂತಿಪೂರ್ಣವಾದದ್ದು. ಇದು ತಮ್ಮನ್ನು ಆಶ್ರಯಿಸಿದಂತಹ ಭಕ್ತ ಜನರ ಮನಸ್ಸಿನಲ್ಲಿರುವಂತಹ ಕತ್ತಲೆಯನ್ನೆಲ್ಲ ನಿವಾರಿಸಿ ಒಳ್ಳೆ ಅರಿವಿನ ಬೆಳಕನ್ನು ಕೊಡುವಂಥದ್ದು. ಹೀಗೆ ಆ ಕಾಂತಿಯಿಂದ ಬೆಳಕು ಉಂಟಾಗ್ತದೆ, ಕತ್ತಲೆ ಕಳೆದು ಹೋಗ್ತದೆ. ಎರಡನೇದು ಅಜ್ಞಾನದ ಕತ್ತಲೆಯೂ ಹೋಗ್ತದೆ. ಹೀಗೆ ಆ ವೇದವ್ಯಾಸ ಹೆಜ್ಜೆ ಇರಿಸುವಾಗ ವೇದವ್ಯಾಸ ಹೆಜ್ಜೆಯಲ್ಲಿ ಇರುವಂತಹ ಊರುಗಳ ಕಾಂತಿಯಿಂದ ವೇದವ್ಯಾಸರು ಬಂದ್ರು ಅಂತ ಅಲ್ಲಿ ಒಳ್ಳೆ ಆ ಬೆಳಕಿನಿಂದ, ತೇಜಸ್ಸಿನಿಂದ ಆ ಸುತ್ತಲಿನ ಪರಿಸರ ಕಾಂತಿಯುಕ್ತವಾಗ್ತದೆ. ಎಲ್ಲವೂ ಬೆಳಕಿನಿಂದ ಕೂಡ್ತದೆ, ಕತ್ತಲೆ ಎಲ್ಲ ಪರಿಹಾರ ಆಗ್ತದೆ. ಇದು ಸೂರ್ಯೋದಯ ಆದ ಲಕ್ಷಣವೇ. ಹೀಗೆ ಬಾಹ್ಯ ಜ್ಞಾನ ಉಂಟಾಗ್ತದೆ. ಹಾಗೆಯೇ ಅಂತರಂಗದಲ್ಲಿ ಹೆಪ್ಪುಗಟ್ಟಿದಂತಹ ಅಜ್ಞಾನದ ಕತ್ತಲೆಯನ್ನು ಸಹ ಇದೇ ಈ ವೇದವ್ಯಾಸರ ಆ ಉಗುರುಗಳು ತಮ್ಮ ಅರಿವಿನ ಕಾಂತಿಯನ್ನು, ಅರಿವನ್ನು ಹುಟ್ಟಿಸುವಂತಹ ಅರಿವಿನ ಕಾಂತಿಯಿಂದ ಅಜ್ಞಾನವನ್ನ, ಮನದೊಳಗಿರುವ ಅಜ್ಞಾನದ ಕತ್ತಲೆಯನ್ನು ಕೂಡ ನಿವಾರಿಸ್ತವೆ ಅಂತ. ಹೀಗೆ ಇಲ್ಲಿ ನಮಗೆ ವಿಜಯಂತೆ ನಖರಾಹ ನವಂ ರವಿಂ ಅಂತ ಹೇಳ್ತಾರೆ. ತಮಸೋಪಿ ಉಭಯಸ್ಯ ನಾಶಕಾಹ. ಎರಡೂ ರೀತಿಯ ಕತ್ತಲೆಯನ್ನು, ಅಂದ್ರೆ ಎರಡೂ ರೀತಿಯ ಕತ್ತಲೆಯ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡುವಂಥವು ಯಾವುದು? ಈ ಪರಮಾತ್ಮನ ಪಾದದ ಉಗುರುಗಳು. ಇವು ವಿಜಯಂತೆ, ಚೆನ್ನಾಗಿ ಶೋಭಿಸ್ತಾ ಇವೆ ಅಂತ ಈ ಅರ್ಥವನ್ನ ಇಲ್ಲಿ ತಿಳಿಸ್ತಾರೆ. ಸುಕುಮಾರ ತಲಾಂಗುಲಿ ಮತೋಃ ಪದಯೋರಸ್ಯ ನಿಗೂಢ ಗುಲ್ಫಯೋಃ ಉಪಮಾನಮಹೋ ನ ಲಭ್ಯತೆ ಕವಿವರ್ಯೈರಿತರೇತರಂ ವಿನಾ. ಹೀಗೆ ಇಂತಹ ಪರಮಾತ್ಮನ ಅತ್ಯುತ್ತಮವಾದಂತಹ ಈ ಪರಮಾತ್ಮನ ಪಾದವರ್ಣನೆಯನ್ನ ಎರಡು ಬಾರಿ, ಒಂದು ಅಂಗಾಲಿನದ್ದು, ನಂತರ ಪಾದದ ಊರುಗಳ ಮಹಿಮೆ, ಅದರಲ್ಲಿರುವಂತಹ ವಿಶೇಷತೆ, ಆ ಕಾಂತಿ ತತ್ವ, ಇವೆಲ್ಲವನ್ನು ಕೂಡ ನಮಗೆ ತಿಳಿಸಿದೆ. ಹಿಂದೆ ಹೇಳ್ತಾರೆ. ಈಗ ನಾವು 26, 27 ಎರಡು ಶ್ಲೋಕಗಳನ್ನು ಮಾತ್ರ ವಿಚಾರ ಮಾಡಿದ್ದಾಗಿತ್ತು. ಬ್ರಹ್ಮಾರ್ಪಣ ಮಸ್ತು.